Do you think we are living in safest country, especially girls and women? 18 ಇಯರ್ಸ್ ಒಬ್ಬ ಟೀನೇಜ್ ಹುಡುಗ ಒಬ್ಬ ಮಹಿಳೆಯನ್ನ ಬಲವಂತ ಮಾಡಕ್ಕೆ ಹೋಗಿ ಅವ್ರು ಒಪ್ಕೊಂಡಿಲ್ಲ ಅಂತ ಕಾರಣದಿಂದ ಸಾಯಿಸಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ನಡೆದಂಥ ಘಟನೆ ಇದು. ಶರ್ಮಿಳಾ 34 ವರ್ಷದ ಒಬ್ಬ ಮಹಿಳೆ ಮಂಗಳೂರಿಂದ ಬೆಂಗಳೂರಿಗೆ ಬಂದು ಟೆಕ್ ಕಂಪನಿಯಲ್ಲಿ ವರ್ಕ್ನ ಮಾಡ್ತಾ ಇರ್ತಾರೆ. ಸೊ ಇವರು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡಬೇಕಂತ ಬೆಂಗಳೂರಿಗೆ ಬಂದು ಸುಬ್ರಹ್ಮಣ್ಯ ಲೇಔಟ್ ಒಳಗಡೆ ಇರುವ ಒಂದು ಅಪಾರ್ಟ್ಮೆಂಟಲ್ಲಿ ಇವರು ಇರ್ತಾರೆ. ಆ ಅಪಾರ್ಟ್ಮೆಂಟಿನ ಓನರ್ ಅವರು ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತಾರೆ. ಏನಂತ, ಸರ್ ಇಲ್ಲಿ ಒಂದು ಮನೆಯಿಂದ ಹೊಗೆ ಎಲ್ಲ ಆಚೆ ಬರ್ತಾ ಇದೆ, ಬಂದು ನೋಡಿ ಅಂತ. ಸೊ ಆಗ ಪೊಲೀಸ್ ಅವರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬಂದು ಆ ಮನೆಯನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದ ತಕ್ಷಣ ಅವ್ರಿಗೆ ಕಾಣಿಸೋದು ನಗ್ನವಾಗಿ ಸುಟ್ಟೋಗಿ ಬಿದ್ದಿದ್ದ ಒಂದು ಶವ. ಆ ಶವ ಬೇರೆ ಯಾರ್ದು ಅಲ್ಲ, ಈ ಶರ್ಮಿಳಾ ಅವ್ರದ್ದು. ಸೊ ಪೊಲೀಸ್ ಅವರು ಇದನ್ನೆಲ್ಲ ನೋಡಿಬಿಟ್ಟು ಎಲ್ಲ ಬರೆದುಕೊಂಡು ಇದು ಫೈರ್ ಆಕ್ಸಿಡೆಂಟ್ ಅಂತ ತೀರ್ಮಾನ ಮಾಡಿ ಆ ಶವವನ್ನು ಹಾಸ್ಪಿಟಲ್ಗೆ ಕಳಿಸ್ತಾರೆ. ಆ ಹಾಸ್ಪಿಟಲಲ್ಲಿ ಆ ಶವವನ್ನು ನೋಡಿದ ಡಾಕ್ಟರ್, ಇದು ಫೈರ್ ಆಕ್ಸಿಡೆಂಟ್ ಅಲ್ಲ, ಇದು ಫೈರ್ ಆಕ್ಸಿಡೆಂಟ್ ಆದರೆ ಈ ಹುಡುಗಿಯ ಮೇಲೆ ಯಾಕೆ ಸ್ಟ್ರಗ್ಲಿಂಗ್ ಸೈನ್ಸ್ ಬಿದ್ದಿದೆ ಅಂತ ಒಂದು ಕ್ವಶನ್ನ ರೈಸ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಶರ್ಮಿಳಾ ಅವರ ಫ್ರೆಂಡು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಮಾಡಿರ್ತಾರೆ. ಏನಂತ, ಸರ್ ಇದು ನನಗೆ ಯಾವ ರೀತಿಯಲ್ಲೂ ಫೈರ್ ಆಕ್ಸಿಡೆಂಟ್ ಅಂತ ಕಾಣಿಸ್ತಾ ಇಲ್ಲ, ಇದರಿಂದ ಏನು ಇದೆ ಸ್ವಲ್ಪ ವಿಚಾರಣೆ ಮಾಡಿ ಅಂತ. ಸೊ ಆಗ ವಿಚಾರಣೆ ಮಾಡಿದ ಮೇಲೆ ಪೊಲೀಸ್ ಅವರು CCTV ಫುಟೇಜ್ ಎಲ್ಲ ವಿಚಾರಣೆ ಮಾಡಿದ ಮೇಲೆ ಇವ್ರಿಗೆ ಗೊತ್ತಾಗುತ್ತೆ. ಸೊ ಗೈಸ್, ಈ ಕ್ರೈಮಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು 2 ಹೆಸರು. ಒಂದು ಶರ್ಮಿಳಾ, ಇನ್ನೊಂದು ಕರ್ನಲ್ ಕುರಾಯಿ. ಸೊ ಈ ಕರ್ನಲ್ ಕುರಾಯಿ ಅನ್ನೋ ಟೀನೇಜ್ ಗಾಯ್, ಇವನಿಗೆ 18 ವರ್ಷ ಆಗಿರುತ್ತೆ. ಸೊ ಇವನು 2nd PUCಯಲ್ಲಿ ಓದ್ತಾ ಇರ್ತಾನೆ. ಸೊ ಇವನು ಕೂಡ ಅದೇ ಅಪಾರ್ಟ್ಮೆಂಟಲ್ಲಿ ಒಂದು ಮನೆಯಲ್ಲಿ ಇರ್ತಾನೆ. ಸೊ ಶರ್ಮಿಳಾ ಅವ್ರನ್ನ ಇವನು ಎಷ್ಟು ದಿನದಿಂದ ನೋಡ್ಕೊಂಡಿದ್ನೋ ಏನೋ ನಮಗೆ ಗೊತ್ತಿಲ್ಲ ಪಾಪ. ಪೊಲೀಸ್ ಅವರು ವಿಚಾರಣೆ ಮಾಡಿದ ಮೇಲೆ ಇವನೇ ಎಲ್ಲ ಹೇಳ್ಬಿಡ್ತಾನೆ. ಏನಂತ, ಅರೌಂಡ್ 9 PM ಆ ಟೈಮ್ಗೆ ಇವನು ಶರ್ಮಿಳಾ ಅವರ ಮನೆ ಒಳಗಡೆ ಹೋಗ್ತಾನೆ. ಹೇಗೆ, ವಿಂಡೋನ ಸ್ಲೈಡ್ ಮಾಡಿಕೊಂಡು ಅವರ ಮನೆ ಒಳಗಡೆ ಹೋಗ್ತಾನೆ. ಸೊ ಆ ಮನೆ ಒಳಗಡೆ ಹೋದ್ಮೇಲೆ ಶರ್ಮಿಳಾ ಅವ್ರನ್ನ ಬಲವಂತ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಶರ್ಮಿಳಾ ಅವರು ಗಟ್ಟಿಯಾಗಿ ಕೂಗ್ತಾರೆ. ಅದು ಐಸೋಲೇಟೆಡ್ ಏರಿಯಾ ಆಗೋದ್ರಿಂದ ಪಾಪ ಯಾರಿಗೂ ಕೇಳಿಸಿರೋದಿಲ್ಲ. ಸೊ ಆಮೇಲೆ ಗಟ್ಟಿಯಾಗಿ ಕೂಗ್ತಾರೆ, ಏನು ಮಾಡಿದ್ರು ಯಾರಿಗೂ ಕೇಳಿಸೋದಿಲ್ಲ, ಯಾರು ಬರೋದಿಲ್ಲ. ಸೊ ಇವನು ಎಷ್ಟೇ ಬಲವಂತ ಮಾಡಿದ್ರು ಅವರು ಒಪ್ಪಿಕೊಳ್ಳದೇ ಇರುವ ಕಾರಣದಿಂದ ಇವರ ಬಾಯನ್ನು ಮುಚ್ಚಿಕೊಂಡು ಅವ್ರನ್ನ ಸಾಯಿಸಿಬಿಡ್ತಾನೆ. ಸಾಯಿಸಿದ ಮೇಲೆ ಪ್ಯಾನಿಕ್ ಆಗಿಬಿಟ್ಟು ಏನು ಮಾಡೋದು ಗೊತ್ತಾಗದೆ ಅವರ ಬಟ್ಟೆಯನ್ನೆಲ್ಲ ಬಿಚ್ಚಿ ಸೈಡ್ಗೆ ಹಾಕಿ ಸುಟ್ಟಾಕಿ ಗ್ಯಾಸ್ನ ಲೀಕ್ ಮಾಡಿಬಿಟ್ಟು ಅದೇ ವಿಂಡೋಯಿಂದ ಆಚೆ ಹೋಗ್ಬಿಡ್ತಾರೆ. ಸೊ ಗೈಸ್, ಈ ಒಂದು ಕ್ರೈಮ್ನ 18 ಇಯರ್ಸ್ ಟೀನೇಜ್ ಗಾಯ್ ಮಾಡ್ತಿದ್ದಾನೆ. ಪಾಪ ಅವ್ರ ಮನೆಯಲ್ಲಿ ಅವ್ರ ಕೆಲಸ ಹೋಗ್ಬಿಟ್ಟು ಅವರು ಬಂದು ಅವರು ಇದ್ದರೆ ಪಾಪ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಈ ಥರ ಮಾಡ್ತಾನೆ. ಸೊ ಗೈಸ್, ಇದೇ ಥರ ನಮ್ಮ ಕೋಲಾರದಲ್ಲಿ ಕೂಡ ಒಂದು ಇನ್ಸಿಡೆಂಟ್ ಆಗಿದೆ. ಏನಪ್ಪ ಅಂದರೆ ನಡಿ ರೋಡಲ್ಲಿ. ಸೊ ಗೈಸ್, ಇದಾದರೂ ಮನೆಯಲ್ಲಿ ಕ್ರೈಮ್ ಆಗಿರೋ ವಿಷಯ, ಇದು ನಡಿ ರೋಡಲ್ಲಿ ಆಗಿರುವಂಥ ವಿಷಯ ಇದು. ಏನಪ್ಪ ಅಂದರೆ ಚಿರಂಜೀವಿ ಅಂತ ಒಬ್ಬ 27 ಇಯರ್ಸ್ ಹುಡುಗ, ಇವನಿಗೆ ಮದುವೆ ಆಗಿ 2 ಮಕ್ಕಳು ಕೂಡ ಇರ್ತಾರೆ. ಸೊ ಸುಜಾತ ಅನ್ನೋ ಒಬ್ಬ ಮಹಿಳೆಯನ್ನು ಇಷ್ಟಪಟ್ಟಿರ್ತಾನೆ. ಸೊ ಅವರು ಇವನು ಕೇಳಿರೋ ಪ್ರಪೋಸಲ್ನ ಒಪ್ಕೊಳ್ದೇ ಇರೋ ಕಾರಣದಿಂದ ಬಂಗಾರಪೇಟೆಗೆ ಹೋಗೋ ರೋಡಲ್ಲಿ ಇವ್ರನ್ನ ನಡಿ ರೋಡಲ್ಲಿ ಸಾಯಿಸ್ತಾನೆ. ಇವನು ಹೇಳಿದ ಪ್ರಪೋಸಲ್ ಅವರು ಒಪ್ಕೊಳ್ಳದೇ ಇರುವ ಕಾರಣದಿಂದ. ಸೊ ಗೈಸ್, ನೋಡಿ ನಮ್ಮ ಪ್ರಪಂಚ ಹೇಗಿದೆ ಅಂತ. ನಾವು ಸೇಫೆಸ್ಟ್ ಕಂಟ್ರಿಯಲ್ಲಿ ಬದುಕ್ತಿದ್ದೀವ. ಎಸ್ಪೆಷಲಿ ಗರ್ಲ್ಸು ತುಂಬ ಹುಷಾರಾಗಿರಬೇಕು. ಸೊ ನಮ್ಮ ಗೌರ್ಮೆಂಟು ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳುತ್ತೆ. ಯಾವಾಗ ಕ್ರೈಮ್ ಎಲ್ಲ ಆಗೋದ್ಮೇಲೆ ಒಬ್ಬ ಮಹಿಳೆ ಪ್ರಾಣ ಹೋದ್ಮೇಲೆ ಆ್ಯಕ್ಷನ್ ತಗೊಳ್ಳುತ್ತೆ. ಆಬ್ವಿಯಸ್ಲಿ ಚಟ್ಟ ಅವ್ರಿಗೇನು ನ್ಯಾಯ ಮಾಡಬೇಕೋ ಮಾಡುತ್ತೆ. ಸೊ ಅವನಿಗೆ ಏನು ಶಿಕ್ಷೆ ಕೊಡಬೇಕೋ ಕೊಡುತ್ತೆ. ಸೊ ಅದೆಲ್ಲ ವಿಷಯ. ಕ್ರೈಮ್ ಆಗೋದ್ಮೇಲೆ ರಿಯಾಕ್ಟ್ ಮಾಡುತ್ತೆ. ಕ್ರೈಮ್ ಆದ ಮುಂಚೆ ನಾವು ಅವ್ರನ್ನ ಕಾಪಾಡೋಕ್ಕಾಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಗೌರ್ಮೆಂಟು ಒಂದು ಆ್ಯಕ್ಷನನ್ನು ತಗೋಬೇಕು. ಏನಪ್ಪ ಅಂದರೆ, ಈ ಕ್ರೈಮ್ ಆಗೋಕ್ಕಿಂತ ಮುಂಚೆ ಇವರು ಅವ್ರನ್ನ ರಕ್ಷಣೆ ಮಾಡಬೇಕು. ಹೇಗಪ್ಪ ಅಂದರೆ, ನಮ್ಮ ದೇಶದಲ್ಲಿ
ಭಾರತ ದೇಶದಲ್ಲಿ ಟೆಕ್ನಾಲಜಿ ಸ್ವಲ್ಪ ಮುಂದುವರೆದಿದೆ. ಸೊ ನಮ್ದಿನ್ನ ಡೆವಲಪಿಂಗ್ ಕಂಟ್ರಿ ಆದರೂ ಟೆಕ್ನಾಲಜಿ ಸ್ವಲ್ಪ ಮುಂದುವರೆದಿದೆ. ಸೊ ಹಾಗಾಗಿ ಇವ್ರಿಗೆ ಒಂದು ಡಿವೈಸ್ನ ಕ್ರಿಯೇಟ್ ಮಾಡಿಕೊಟ್ರೆ ಒಳ್ಳೆಯದು. ಯಾಕಪ್ಪ ಅಂದರೆ ಈ ಥರ ಕ್ರೈಮ್ ಆಗ್ತಾ ಇದ್ದರೆ ಆ ಟೈಮಲ್ಲಿ ಇವರು ಏನು ಮಾಡೋದಕ್ಕೆ ಆಗೋದಿಲ್ಲ. ಇವರು ಒಂದು ಡಿವೈಸ್ನ ಕ್ರಿಯೇಟ್ ಮಾಡಿಬಿಟ್ಟು ಎಸ್ಪೆಷಲಿ ಗರ್ಲ್ಸ್ಗೆ ಕೊಟ್ಟರೆ ಈ ಥರ ಆಗ್ತಾ ಇದೆಯಪ್ಪ ಅಂದರೆ ಅವ್ರಿಗೆ ಅವ್ರ ಲೊಕೇಶನು ಎಲ್ಲ ಇಮ್ಮಿಡಿಯೇಟ್ಲಿ ಹೋಗಿ ಅವರು ಇಮ್ಮಿಡಿಯೇಟ್ಲಿ ಆ್ಯಕ್ಷನ್ ತಗೋಬೋದು. ಸೊ ಆ ಥರ ಒಂದು ಡಿವೈಸ್ನ ಕ್ರಿಯೇಟ್ ಮಾಡಿಕೊಟ್ರೆ ನಮ್ಮ ಗೌರ್ಮೆಂಟು ಯಾವತ್ತೂ ನಮ್ಮ ದೇಶದಲ್ಲಿ ಈ ಥರ ಆಗೋದಿಲ್ಲ. ತುಂಬ ಕ್ರೈಮ್ಸ್ ಎಲ್ಲ ನಡೆಯುತ್ತೆ, ನಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ. 1-2 ದಿನ ಮಾತಾಡ್ತೀವಿ, ಜಸ್ಟಿಸ್ ಫರ್ ಅಂತ ಆಗ್ತೀವಿ ಸ್ಟೋರಿಗೆ. ಸೊ ಆಮೇಲೆ 1-2 ದಿನ ಆದಮೇಲೆ ಎಲ್ಲ ಮರ್ತೋಗ್ತೀವಿ. ಸೊ ಹಾಗಾಗಿದೆ. ಹುಡುಗಿಯರಿಗೆ ಜಾಸ್ತಿ ಆಗ್ತಾ ಇರೋ ಕಾರಣದಿಂದ ಒಂದು ಡಿವೈಸ್ನ ಕ್ರಿಯೇಟ್ ಮಾಡಿಕೊಟ್ರೆ ಅವ್ರನ್ನ ಒಂದು 50% ಆದರೂ ಸೇಫ್ ಮಾಡಬಹುದು ಅಂತ ನನ್ನ ಒಪಿನಿಯನ್ನು. ಸೊ ನೀವೇನಂತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಗೌರ್ಮೆಂಟು ಆ್ಯಕ್ಷನ್ ತಗೋಬೇಕು, ಸೀರಿಯಸ್ ಆಗಿ ಗೌರ್ಮೆಂಟು ಆ್ಯಕ್ಷನ್ ತಗೊಂಡ್ರೆ ಒಳ್ಳೆಯದು. ಇದ್ರ ಬಗ್ಗೆ ಒಂದು ಡಿವೈಸ್ನ ಕ್ರಿಯೇಟ್ ಮಾಡಿಕೊಟ್ರೆ ಅವ್ರಿಗೆ ಒಳ್ಳೆಯದು ಅಂತ ನನ್ನ ಒಪಿನಿಯನು. ಸೊ ನೀವೇನಂತೀರಾ ಅಂತ ಕಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ.